ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕೋಪದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀನಿ. ನೀನು ಹೀಗೆ ನನ್ನ ಪಕ್ಕದಲ್ಲಿದ್ದರೆ ಸದಾ ನನಗೆ ಧೈರ್ಯ ಕಣೆ. ನೀವೇನ್ ಮಾತಾಡ್ತಿದ್ದೀರಾ ಅಥವಾ ರೊಮ್ಯಾನ್ಸ್ ಮಾಡ್ತಿದ್ದೀರಾ? ರೀ ನಾನದು ಮಜ್ಜಿಗೆ ಹುಳಿ ಮಾಡ್ತೀನಿ. ಮಜ್ಜಿಗೆ ತೋಳ ಸೀದಾ ಯಾಕೆ ಅಲ್ಲಿ ಬಂದೆ? ಓದ್ಕೊ ಅಂತ ಹೇಳಿದೆ ತಾನೆ, ಹೋಗು ಓದ್ಕೋ. ಆಯ್ತು ಬಿಡಪ್ಪ, ನಂಗೂ ಎಲ್ಲ ಗೊತ್ತಾಗುತ್ತೆ. ನೋಡಿದ್ಯಾ ಏನು ಚಂದ್ಸಿ ಅಂತೆ, ಆಗಲೇ ಬೆನ್ಸೋರ್ಸ ಕಡೆ ಆಗ್ಬಿಡುತ್ತೆ. ವೀಣಾ, ನಾನು ಬಂದೇ ಇರೆ, ಒಟ್ಟಿಗೆ ಹೆಚ್ಚೋಣ. ಯಾರದು? ನನ್ನ ಕುಟುಂಬದಿಂದ ನಾನು ದೂರ ಮಾಡಿ ಈಗ ಯಾರು ಅಂತ ಕೇಳ್ತಾ ಇದೆಯಲ್ಲ ಜಯನ್. ನಾನೇನ್ ತಪ್ಪು ಮಾಡಿದೆ ಅಂತ ನನ್ನ ಜೀವ ತೆಗೆದ್ಬಿಟ್ಟೆ. ಇಲ್ಲ ನಾನು ನಿಮ್ಮನ್ನು ಸಾಯಿಸ್ಬೇಕು ಅಂತ ಮಾಡಿದ್ದಲ್ಲ. ನಾನು ನನ್ನ ಚಿನ್ನು ಮರಿ ನಾನು ನೋಡ್ಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ಬಂದೆ. ಅವ್ರ ಜೊತೆ ಮಾತಾಡಿ ತುಂಬ ದಿವಸ ಆಗಿತ್ತು. ನಿಮ್ಮನ್ನು ಕೇಳ್ಕೊಂಡೆ ಅಲ್ವಾ, ನೀವು ಯಾಕೆ ನನಗೆ ಅಡ್ಡ ಆದ್ರಿ? ಅಡ್ಡ ಆಗಿದ್ರಿಂದ ಅಚಾತುರ್ಯವಾಗಿ ಆಕಸ್ಮಿಕವಾಗಿ ನಡೆದು ಹೋಗಿದ್ದಷ್ಟೇ ಅದು. ಬೇಕು ಅಂತ ಮಾಡಿದ್ದಲ್ಲ. ಅದಕ್ಕೆ ನನ್ನ ಸಾಯಿಸ್ಬಿಟ್ಟ. ಮನೆಗೆ ಬಂದಾಗೆಲ್ಲ ನಿನ್ನ ಮಗನ ತರ ನೋಡ್ಕೊಂಡಿದ್ದೆ, ನನ್ನ ಕುಟುಂಬದವನು ಅನ್ಕೊಂಡಿದ್ದೆ. ಆದ್ರೆ ನೀನು ಆ ಕುಟುಂಬದಿಂದನೇ ನನ್ನ ದೂರ ಮಾಡ್ಬಿಟ್ಟೆ. ಹೇಳು, ಯಾಕೆ ಹೀಗೆ ಮಾಡ್ದೆ? ನಾನು ಏನ್ ತಪ್ಪು ಮಾಡಿದ್ದೆ? ನನ್ನ ಜೀವ ತೆಗ್ದಿರೋ ನಿನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ ಜಯನ್? ಈಗ ನಿನ್ ಜೀವ ತೆಗಿತೀನಿ. ಬೇಡ, ಏನು ಮಾಡ್ಬೇಡಿ. ಯಾಕಪ್ಪ, ಏನಾಯ್ತು? ಯಾಕೆ ಕಿರ್ಚ್ಕೊಂಡೆ? ಏನಿಲ್ಲ ಶಾಂತಮ್ಮ, ಯಾವುದೋ ಕೆಟ್ಟ ಕನಸು ಅಂತ ಅನ್ಸುತ್ತೆ. ಅದಕ್ಕೆ ಹೇಳೋದು ದೇವ್ರನ್ನ ನೆನೆಸ್ಕೊಂಡು ಮಲ್ಕೋ ಅಂತ. ಏನೇನೋ ಯೋಚನೆ ಮಾಡ್ತೀಯ ನೋಡು, ಹೀಗೆಲ್ಲ ಕೆಟ್ಟ ಕನಸು ಬೀಳುತ್ತೆ. ಒಂದು ನಿಮಿಷ ಇರು, ಬರ್ತೀನಿ. ಮಲ್ಕೋ, ಯಾವ ಕೆಟ್ಟ ಕನಸು ಬೀಳಲ್ಲ. ಸರಿ ಶಾಂತಮ್ಮ. ಲಕ್ಷ್ಮೀ ನಿವಾಸ ಲಕ್ಷ್ಮೀ